ಸಿಂಹ ರಾಶಿಯವರ ಭೂತ ಭವಿಷ್ಯತ್ ವರ್ತಮಾನಗಳು ಒಮ್ಮೆ ನೀವು ಬಹಳ ಗಮನಿಸ್ತೀರಿ. ಬಹಳಷ್ಟು ಲೀಡರ್ಶಿಪ್ ಕ್ವಾಲಿಟಿ ನಿಮಗೆ ದೇವರಿಗಾಗಲೇ ಕೊಟ್ಟುಬಿಟ್ಟಿದ್ದಾನೆ. ಒಂದೊಂದು ಬಾರಿ ನಿಮ್ಮ ಪ್ರಯತ್ನಗಳು ಅತಿರೇಕಕ್ಕೆ ಹೋಗ್ತಕ್ಕಂಥದ್ದು ಅಥವಾ ಅತಿ ಬುದ್ಧಿವಂತಿಕೆಯಿಂದಲೋ ನೀವು ಕಳ್ಕೊಂಡಿರ್ತೀರಿ. ಆದರೆ ಗುರುಬಲ ಇಲ್ಲ ನಿಮಗೆ. ಈ ವರ್ಷ ಅಂತ ಏನಿದೆಯೋ 2025 ಮಾರ್ಚ್ 29 ನಂತರ ನಿಮಗೆ ಅಷ್ಟಮ ಶನಿ ಪ್ರಾರಂಭ ಆಗ್ತಕ್ಕಂಥದ್ದು, 8ನೇ ಮನೆಗೆ ಹೋಗ್ತಕ್ಕಂತಹದ್ದು ಶ್ರೀ ಶನೈಶ್ಚರ. ಇನ್ನು ಗುರುಬಲ ನಿಮಗೆ ಪ್ರಾರಂಭ ಆಗ್ತಕ್ಕಂತಹದ್ದು, ಏಕಾದಶ ಸ್ಥಾನ ಬಹಳ ಪ್ರಮುಖವಾಗಿರ್ತಕ್ಕಂತಹದ್ದು. ಆಮೇಲೆ ನಿಮ್ಮ ರಾಶ್ಯಾಧಿಪತಿಗೆ ಗುರು ಅತ್ಯಂತ ಎತ್ತರದ ಕನಸುಗಳನ್ನು ನನಸು ಮಾಡಿಕೊಡ್ತಾನೆ. ಯಾಕಂದರೆ ಮಿತ್ರ ನಿಮಗೆ ಭಯಪಡಬೇಕಾಗಿಲ್ಲ, ಖುಷಿಯನ್ನು ಕೊಡ್ತಕ್ಕಂತಹದ್ದು. ಆದರೆ ಕೆಲವೊಂದು ಬಾರಿ ವಾಹನಗಳಿಂದ ಎಚ್ಚರಿಕೆ ಇರತಕ್ಕಂತಹದ್ದು, ಮಕ್ಕಳಿಂದ ಎಚ್ಚರಿಕೆ ಇರತಕ್ಕಂಥದ್ದು, ಸಂಬಂಧಿಕರಿಂದ ದೂರ ಇರತಕ್ಕಂತಹದ್ದು. ನಿಮ್ಮ ಬಿಸ್ನೆಸ್ ಮಾಡಬೇಕಾ ಗೊತ್ತಿಲ್ಲ, ಅವಮಾನವ ಅಥವಾ ಸನ್ಮಾನವ ನಿಮ್ಮ ಮಿತ್ರರ ಜೊತೆ ಮಾಡಿಬಿಡಿ, ಸಂಬಂಧಿಕರ ಜೊತೆ ಯಾವುದೇ ಕಾರಣಕ್ಕೂ ಬೇಡ. ಎಷ್ಟು ಕ್ಲೋಸ್ ಅಂದರೆ ಅಷ್ಟು ಕ್ಲೋಸ್ ಇರ್ತಾರೆ ಗೊತ್ತಿಲ್ಲ. ಅವರೇನು ಮಾಡ್ತಾರೆ ಅಂತಂದರೆ, ನೀವೊಂದು 80% ಮಾಡಿದರೆ ಅವರು 20% ಅವ್ರು ಉಲ್ಟಾ ಮಾಡ್ಕೊಂಡು ಪ್ರದರ್ಶನ ಕೊಡ್ತಿರ್ತಾರೆ. ಇದು ನಿಮಗೆ ಆಗ್ತಕ್ಕಂಥ ಎಲ್ಲೋ ಒಂದು ಕಡೆ ಅವಮಾನ. ಒಂದು ಪದವಿ ನೀವು ಅಲಂಕರಿಸಿರ್ತೀರಿ, ಅದಕ್ಕೆ ಸಂಬಂಧಪಟ್ಟ ಲಾಭಾಂಶವನ್ನು ಕಾಣ್ತಾ ಇರ್ತೀರಿ, ದಿನೇ ದಿನೇ ನಿಮಗೆ ಪ್ರಗತಿ ಕಾಣ್ತಾ ಇರುತ್ತೆ. ಯಾವತ್ತೋ 4 ವರ್ಷಗಳ ಅಥವಾ 5 ವರ್ಷಗಳ ಹಿಂದೆ ನೆಟ್ಟಿರ್ತಕ್ಕಂತಹ ಈ ತೆಂಗಿನ ಗಿಡ ಈಗಷ್ಟೇ ಫಸಲು ಕೊಡಲಿಕ್ಕೆ ಪ್ರಾರಂಭ ಆಗಿರ್ತಾರೆ. ಆ ಫಸಲು ನಾನೇ ಕಾರಣ, ಅದು ನನಗೆ ಸಲ್ಲಬೇಕು ಅಂತಾನೆ ನಿಮ್ಮ ಸಂಬಂಧಿಕರು ಏನು ಮಾಡ್ತೀರಿ, ದಿಢೀರ್ ಕುಸಿದು ಬಿಡ್ತೀರಿ. ಅದಕ್ಕಾಗಿ ಸಂಬಂಧಿಕರ ಜೊತೆ ಮಾಡ್ತಕ್ಕಂಥ ವ್ಯವಹಾರದಲ್ಲಿ ಮಾತ್ರ ಸ್ವಲ್ಪ ಎಚ್ಚೆತ್ತುಕೊಳ್ತಕ್ಕಂತಹದ್ದು. ಮಿತ್ರ ಹಾಗಲ್ವೇ ಅಲ್ಲ. ಮಿತ್ರ ಎಂತಹದ್ದಾದರೂ ಆಗಿರ್ಬೋದು, ನಮಗೆ ನೋಡಿ ಏನಾದರೂ ಆದರೆ ನಮಗೆ ನಮ್ಮ ಮನೆಯಲ್ಲೋ ಅಥವಾ ಅವ್ರ ಮನೆಯಲ್ಲೋ ಸಾವು ನೋವುಗಳಂತಾದರೆ ನಮ್ಮ ಸಂಬಂಧಿಕರು ಯೋಚನೆ ಮಾಡ್ತಿರ್ತಾರೆ. ನಮಗೆ ಅಂಟಿದೆ, ಹೋಗ್ಬೇಕೋ ಬೇಡವೋ, ಈ ಪೂಜೆ ಇವೆಲ್ಲ ಮಾಡ್ತಿರ್ತಾರೆ. ಮಿತ್ರ ಹಾಗಲ್ವೇ ಅಲ್ಲ. ನಿಮಗೆ ನೋವಂತ ಇದ್ದಾಗ ಡೂ ಆರ್ ಡೇ ಸಿಚುವೇಶನ್ ಅಂತ ಕಾಣಿಸ್ಕೊಂಡಾಗ ಓಡಿ ಬರತಕ್ಕಂಥದ್ದು ಮಿತ್ರರು. ಆದರೆ ಎಲ್ಲ ಮಿತ್ರರು ಅಲ್ಲ, ಒಮ್ಮೆ ನೀವು ಗಮನಿಸ್ಕೊಳ್ಳಿ. ಇದರಲ್ಲಿ ಉತ್ತಮರಿದ್ದಾರೆ, ಮಧ್ಯಮರಿದ್ದಾರೆ, ಅಧಮರಿದ್ದಾರೆ. ಆಯ್ಕೆ ನಿಮಗೆ ಬಿಡ್ತೀನಿ ನನ್ನ ಪ್ರೀತಿಯ ಬಂಧುಗಳೇ. 10 ಸಲ ಚೆಕ್ ಮಾಡಿಕೊಂಡು ಮುಂದುವರಿದಾದರೆ ನೀವು ಯಾವುದೇ ಬಿಸ್ನೆಸ್ ಮಾಡಿದ್ರು, ಮಲ್ಟಿ ಟ್ಯಾಲೆಂಟ್ ಇರ್ತಕ್ಕಂಥದ್ದು ನೀವು ಮಲ್ಟಿಪಲ್ ಬಿಸ್ನೆಸ್ಸನ್ನು ಮಾಡಿದ್ರು ಕೂಡ ಕ್ಲಿಕ್ ಆಗಲಿಕ್ಕೆ ಸಾಧ್ಯವಿದೆ. 2025 ನನ್ನ ಪ್ರೀತಿಯ ಬಂಧುಗಳೇ. ರವಿಯನ್ನು ಹೇಗೆ ಕಾಣಬೇಕು ಗೊತ್ತಾ ನೀವು? ಆ ಸೂರ್ಯ ಯಾವಾಗಲೂ ಅಷ್ಟೇ ನಿಮ್ಮನ್ನು ಎಬ್ಬಿಸಬಾರ್ದು, ನೀವು ಸೂರ್ಯನ ಎಬ್ಬಿಸಬೇಕು. ಅಂದರೆ ಇದರ ಅರ್ಥ ಏನು ಅಂತಂದರೆ, ಪ್ರಾತಃ ಕಾಲ 5 ಗಂಟೆಗೆ ನೀವು ಎದ್ದು ಪ್ರೇಯರ್ ಜೊತೆಗಿರಬೇಕು. ಅಂದರೆ ಒಂದು ತಾಮ್ರದ ಚೆಂಬಲ್ಲಿ ನೀವು ಮಲಗೋ ಕೋಣೆಯಲ್ಲಿ ನೀರಿಟ್ಕೊಂಡಿದ್ದು ಪ್ರತಿನಿತ್ಯವೂ ಕೂಡ ಅರ್ಘ್ಯವನ್ನು ಕೊಡ್ತಾ ಆಟ್ಸಾಪ್ ಹೇಳಬೇಕು. ಅಯ್ಯ, ರಾತ್ರಿ ಮಲಗಿದ್ರದ್ದು ಎಷ್ಟು ಲಕ್ಷಾಂತರ ಜನ ಎದ್ದಿರಲ್ಲ, ನಾನು ಎದ್ದಿದ್ದೀನಿ, ಒಂದು ಖುಷಿ, ನಾನು ಈ ಒಂದು ಕನಸು ಇಟ್ಕೊಂಡಿದ್ದೇನೆ, ಇದು ನನಸಾಗಬೇಕು, ನನ್ನ ಕುಟುಂಬದ ಪೋಷಣೆ ಹೇಗಿದೆ, ನನ್ನ ಕುಟುಂಬದ ರಕ್ಷಣೆ ಹೇಗೆ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ, ಅಥವಾ ಸಮಾಜಕ್ಕೆ ಈ ಸೊಸೈಟಿಗೆ ನಾನು ಒಂದು ಮೆಸೇಜ್ ಕೊಡಬೇಕು ಅಂದ್ಕೊಂಡಿದ್ದೀನಿ, ಒಂದು ಕೊಡುಗೆ ಕೊಡಬೇಕು ಅಂದ್ಕೊಂಡಿದ್ದೀನಿ, ಈ ಪ್ರಾಣಿ ಪಕ್ಷದ ದಯ ಕೂಡ ನಾನು ಬರ್ತಾ ಇದ್ದೀನಿ. ಇದಕ್ಕೆಲ್ಲ ಕೂಡ ಕಾರಣೀಭೂತನಾಗಿರ್ತಕ್ಕಂಥ ವಿಶ್ವಚಕ್ಷು ನೀನು. ಹಾಗಾಗಿ ನಿಮ್ಮ ರಾಶ್ಯಾಧಿಪತಿಯನ್ನು ನೀವು ಅಟ್ಲೀಸ್ಟ್ ಹೇಳಿಲ್ಲ ಅಂತಂದರೆ, ನಿಮ್ಮ ಹೃದಯ ಅಂದರೆ ನಿಮ್ಮ ಬಾಡಿನಲ್ಲಿ ನಿಮ್ಮ ಹೃದಯ ಬಡ್ಕೊಳ್ತಾ ಇದೆ, ಅದಕ್ಕೊಂದು ಹ್ಯಾಟ್ಸಾಪ್ ಹೇಳಿಲ್ಲ ಅಂತಂದರೆ, ಅದಕ್ಕೊಂದು ನೀವು ಕೃತಜ್ಞತೆ ಹೇಳಿಲ್ಲ ಅಂತಂದರೆ, ಯಾರೋ ಸಣ್ಣ ಕೆಲಸ ಮಾಡಿಕೊಡ್ತಕ್ಕೆ ಅವರಿಗೆ ಥ್ಯಾಂಕ್ಸ್ ಹೇಳ್ತೀರಿ. ಇಷ್ಟು ವರ್ಷಗಳ ಕಾಲ ನಿಮ್ಮ ದೇಹದ ಒಳಗಡೆ ಅದು ಲಬ್ ಡಬ್ ಸೌಂಡ್ ಮಾಡ್ತಾರೆ, ಅದಕ್ಕೊಂದು ಹ್ಯಾಟ್ಸಾಪ್ ಹೇಳಿ, ಅದಕ್ಕೊಂದು ಕೃತಜ್ಞತೆ ಹೇಳಿ. ಹಾಗೆ ನಿಮ್ಮ ರಾಶಿಗೆ ಸಂಬಂಧಪಟ್ಟ ಮಹಾನುಭಾವನು ಕೂಡ ಸೂರ್ಯನಾರಾಯಣ, ಅವನಿಗೆ ಒಂದು ಅನಂತವಾಗಿರ್ತಕ್ಕಂಥ ದಿವ್ಯತೆಯನ್ನು ಕೊಡುಗೆಯಾಗಿ ನೀವು ಅವನನ್ನು ಪ್ರಾರ್ಥನೆ ಮಾಡ್ತೀನಿ ಅಂತಂದರೆ ಎಲ್ಲ ಕೊಡುಗೆಗಳನ್ನು ಕೊಡ್ತಾನೆ. ಸ್ವಲ್ಪ ನಿಮಗೆ ಇಲ್ಲಿ ಟ್ವಿಸ್ಟ್ ಇದೆ. ಈ ಒಂದು ಸಿಂಹ ರಾಶಿಯವರ ಕಾಂಬಿನೇಷನನ್ನು ಹೇಗೆ ಮಾಡ್ಕೋಬೇಕಂತಂದರೆ, ಲಾಸ್ಟ್ 3 ಡಿಜಿಟ್ಸ್ ಆರ್ 4 ಡಿಜಿಟ್ಸ್ ನೋಟಲ್ಲಿ 111 ಅಥವಾ 999 ಅಥವಾ 333 ಈ ಸಂಖ್ಯೆಯಲ್ಲಿರ್ತಕ್ಕಂತಹ ನೋಟನ್ನು ಯಾವುದೇ ಆಗಿರಲಿಬೋದು, ಅದು 500 ರೂಪೀಸ್ ಆಗಿರ್ಬೋದು, 1000 ರೂಪೀಸ್, 2000 ಆಗ್ಬೋದು, ಅಥವಾ 200 ಕೂಡ ಆಗ್ಬೋದು. ಅದೇ ಒಂದು ಫೋಲ್ಡ್ ಮಾಡಿ ಹಸುಗೆ ಯಾವುದಾದ್ರೂ ಒಂದು ಭಾನುವಾರ ಪ್ರಾತಃ ಕಾಲಕ್ಕೆ ಪೂಜೆ ಮಾಡಿ 4 ಪ್ರದಕ್ಷಿಣೆ ಹಾಕಿ ಅದರ ಕೂದಲು ಒಂದು 4 ತೆಗೆದುಕೊಳ್ತಾ ಇದಕ್ಕೆ ಫೋಲ್ಡ್ ಮಾಡಿರ್ತಕ್ಕಂಥ ನೋಟಿಗೆ ಕಟ್ಟತಕ್ಕಂತಹದ್ದು ನಿಮ್ಮ ಹತ್ರ ಇಟ್ಕೊಂಡು ವ್ಯವಹಾರ ಮಾಡುವಂಥದ್ದು. ಒಮ್ಮೆ ಪರೀಕ್ಷೆ ಮಾಡಿ ನೋಡಿ. ಯಾಕೆಂತಂದರೆ ನಾನು ಬಹಳ ಜನಕ್ಕೆ ಈ ಪ್ರಯೋಗಗಳೇ ಮಾಡಿರ್ತೇನೆ. ಈ ಪ್ರಯೋಗ ಮಾಡಿ ಸಕ್ಸಸ್ ಆಗ್ತಾರಲ್ಲ ಶೀಘ್ರವಾಗಿ, ಇದು ನಿಮ್ಮ ಲಾಕರ್ ಕೀ. ಇದು ನಿಮಗೆ ಎಲ್ಲರದ್ದು ಕೀ ಇರ್ತವೆ, ಆದರೆ ಯಾವುದೋ ಲಾಕರ್ ಕೀಯಿಂದ ತೆಗೆದಾಗ ಬರೋದಿಲ್ಲ. ಆದರೆ ನಿಮ್ಮ ಅದೃಷ್ಟದ ಹಣದ ಪೆಟ್ಟಿಗೆಯ ಲಾಕರ್ ಕೀ ಈ 111, 999, 5, 333 ಆಗಿರ್ತಕ್ಕಂಥದ್ದು. ಇದನ್ನು ನೀವೇನಾದರೂ ಮಾಡಿಕೊಂಡು ಮುಂದುವರಿತೀರಿ ಅಂತಂದರೆ ಯಾಕಶ್ಚಿತ ನಷ್ಟದ ಭೀತಿ ನಿಮಗಿರೋದಿಲ್ಲ. ಸುಖ ಸಂಪತ್ತಿನ ಹಾದಿಯಲ್ಲಿ ನೀವು ನಡೀತಿರ್ತೀರಿ. ಶುಭಂ ಭೂಯಾತ್, ಒಳಿತಾಗಲಿ.